ಏನಪ್ಪಾ ಅಂತಂದ್ರೆ ಕಾಫಿ ಹಸ್ಕ್ ಇದು. ಹಾಲಿನ ಇಳುವರಿ ಅಷ್ಟೇ ಜಾಸ್ತಿ ಆಗುತ್ತೆ, ಹಾಲಿನ ಗುಣಮಟ್ಟ ಅಷ್ಟೇ ಜಾಸ್ತಿ ಆಗುತ್ತೆ. ಕಡಲೆ ಹೊಟ್ಟೆಗಿಂತ ಉತ್ಕೃಷ್ಟ ಗುಣಮಟ್ಟದ್ದು. ಆಮೇಲೆ ರಾಗಿ ಹುಲ್ಲಿಗಿಂತನೂ ಉತ್ಕೃಷ್ಟ ಮತ್ತೆ ಒಳ್ಳೆ ಪೋಷಕಾಂಶ ಹೊಂದಿರೋದ್ರಿಂದ 6 ರೂಪಾಯಿ ಕೆಜಿ ಅಂತಂದ್ರೆ ನಮ್ಮ ಹಸುಗಳ ಹಾಲು ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ನಮ್ಮ ಫಾರ್ಮಲ್ಲೇ ಇದನ್ನ ಟ್ರಯಲ್ ಮಾಡಿ ಆಲ್ರೆಡಿ ನಾವು ಬಳಸ್ತಾ ಇದೀವಿ. ಸೊ ಯಾರಾದ್ರೂ ಕಾಫಿ ಹಸ್ಕ್ ಬಳಸಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಬಳಸಬಹುದು, ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಸೊ ಇದರಲ್ಲಿ ಸಾಲ್ಯುಬಲ್ ಫೈಬರ್ಸ್ ತುಂಬಾ ಚೆನ್ನಾಗಿದೆ, ಲೈಟ್ ಆಗಿ ಇದು ಸ್ವೀಟಿಶ್ ಇದೆ, ಹಸುಗಳು ಇಷ್ಟಪಟ್ಟು ತಿಂತವೆ. ಸೊ ಇದನ್ನ ನಾವು TMR ಅಲ್ಲಿ ಮಿಕ್ಸ್ ಮಾಡಿದಾಗ ಯೂನಿಫಾರ್ಮ್ ಮಿಕ್ಸಿಂಗ್ ಆಗುತ್ತೆ. ಫಾರ್ಮ್ ಅಥವಾ ನಿಮ್ಮ ಫಾರ್ಮ್ಗಳಲ್ಲಿ 4% ಫ್ಯಾಟ್ ಬರ್ತಾ ಇದ್ರೆ ಇದನ್ನ ಒಂದು 2 kg ಅಷ್ಟು ಒಂದು ಹಸುಗೆ ನಾವು ಹಾಕೊಂಡಿದ್ದೆ ಆದ್ರೆ 4.4, 4.5, 4.6 ಈ ರೀತಿ 0.5 ಅಷ್ಟು ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ವರ್ಷ 9 ಕಾಲ ನಾವು ಯೂಸ್ ಮಾಡ್ಬೋದು. ಸ್ಟೋರೇಜ್ ಮಾಡ್ಕೋಬೇಕು, ಮಳೆ ನೀರು ಬೀಳಬಾರ್ದು ಅಷ್ಟೇ. ಇದಕ್ಕೆ ಯಾವ್ದಾದ್ರು ಕಾಫಿ ಕ್ಯೂರಿಂಗ್ ಯೂನಿಟ್ ಅಲ್ಲಿ ನೀವು ಹೋಗಿ ತಗೊಳೋದಾದ್ರೆ 5 ರಿಂದ 6 ರೂಪಾಯಿ ಕೆಜಿ ಸಿಗುತ್ತೆ. ಹಸುವಿನ ಆರೋಗ್ಯ, ಬಾಡಿ ಕಂಡೀಷನ್ ಸ್ಕೋರು ಇದೆಲ್ಲದೂ ಇಂಪ್ರೂವ್ ಆಗುತ್ತೆ. ಡೈರಿ ರೈತರಿಗೆ ಇದೊಂದು ವರದಾನನೇ ಅಂತ ಅನ್ಬೋದು. ಬ್ರೌನ್ ಕಲರ್ ಒಂದು ರಾಶಿ ಬಿದ್ದಿದೆ, ಏನಿದು ಅಂತ ನಿಮ್ಗೆ ಕುತೂಹಲ ಆಗಿರ್ಬೋದು. ಇದೇನಪ್ಪಾ ಅಂತಂದ್ರೆ ಕಾಫಿ ಹಸ್ಕ್ ಇದು. ನಾವೇನು ಎಲ್ಲರೂ ಕಾಫಿ ಕುಡಿತೀವಲ್ಲ, ಅದಕ್ಕಿಂತ ಮುಂಚೆ ಪ್ರೋಸೆಸ್ ಆಗುತ್ತೆ. ಕಾಫಿ ಬೀಜಗಳೇನಿದೆ ಅಲ್ಲಿ ಪ್ರೋಸೆಸ್ ಆಗಿ ಮೇಲ್ಗಡೆ ಸಿಪ್ಪೆ ಏನ್ ಬರುತ್ತೆ ಇದನ್ನ ಕಾಫಿ ಹಸ್ಕ್ ಅಂತ ಹೇಳ್ತೀವಿ. ಸೊ ನಮ್ಮ ಲಕ್ಷ್ಮಿ ಡೈರಿಯಲ್ಲಿ 200 ಎಕರೆ ಕಾಫಿ ತೋಟ ಇದೆ ನಮ್ದು. ಆ ಕಾಫಿ ಹಾರ್ವೆಸ್ಟ್ ಮಾಡಿದಾಗ ಅದ್ರ ಮೇಲ್ಗಡೆ ಸಿಪ್ಪೆನ ತೆಗೆದಾಗ ಇದನ್ನ ಅನಿಮಲ್ ಫೀಡಿಂಗ್ ಟ್ರಯಲ್ಸ್ ಮಾಡಿದ್ವಿ. ಸುಮಾರು ಒಂದು 3 ತಿಂಗಳ ಕಾಲ ಇದು ಅನಿಮಲ್ ಫೀಡಿಂಗ್ ಟ್ರಯಲ್ಸ್ ಮಾಡಿ ಹಸುಗಳಲ್ಲಿ ಫೀಡ್ ಮಾಡ್ಬೋದಾ, ಮಾಡೋದಕ್ಕಾಗಲ್ವಾ ಅಂತ. ಇದು ಎಷ್ಟು ಒಳ್ಳೇದಪ್ಪ ಅಂತಂದ್ರೆ ನೀವು ನೋಡಿ, ನಾನು ಬಾಯಿಗೆ ಹಾಕೊಂಡು ನಿಮ್ಗೆ ತೋರಿಸ್ತೀನಿ. ಸೊ ಇದರಲ್ಲಿ ಸಾಲ್ಯುಬಲ್ ಫೈಬರ್ಸ್ ತುಂಬಾ ಚೆನ್ನಾಗಿದೆ. ನನ್ನ ಬಾಯಲ್ಲಿ ಹಾಕೊಂಡ್ರೆ ಬಾಯೆಲ್ಲ ನಾನು ಜಗಿತಾ ಇದ್ರೆ ಕರಗ್ತಾ ಇರುತ್ತೆ ಅದು. ಅಂದ್ರೆ ಹಸುಗಳಿಗೆ ತುಂಬಾ ಒಳ್ಳೆ ಅಂದ್ರೆ ಶುಗರ್ ಅಂಶನೂ ಇದೆ, ಲೈಟ್ ಆಗಿ ಇದು ಸ್ವೀಟಿಶ್ ಇದೆ, ಹಸುಗಳು ಇಷ್ಟಪಟ್ಟು ತಿಂತವೆ. ಆಮೇಲೆ ತುಂಬಾ ಒಗರು ಏನಿಲ್ಲ, ಇದು ಕಾಫಿ ಅಷ್ಟು ಸ್ಮೆಲ್ಲು ಸಹ ಬರೋದಿಲ್ಲ. ಸೊ ಬಹುಶಃ ಇದು ಕಾಫಿ ಸ್ಮೆಲ್ ಬರುತ್ತಾ ಅನ್ಕೊಂಡ್ರೆ ಆ ಕಾಫಿ ಸ್ಮೆಲ್ಲು ಸಹ ಬರೋದಿಲ್ಲ, ಯಾಕಂದ್ರೆ ಕಾಫಿ ಬೀಜದಲ್ಲಿ ಆ ಸ್ಮೆಲ್ ಬರುತ್ತೆ. ಇದು ಮೇಲ್ಗಡೆ ಸಿಪ್ಪೆ ಆಗಿರೋದ್ರಿಂದ ಆ ಸ್ಮೆಲ್ಲು ಬರೋದಿಲ್ಲ. ನಾವೇನಕ್ಕೆ ಟ್ರಯಲ್ ಮಾಡಿದ್ವಿ ಅಂತಂದ್ರೆ, ಸೊ ನಾವು ರಾಗಿ ಹುಲ್ಲು ಇದನ್ನ ಬಳಸ್ತಾ ಇದ್ವಿ, ಮತ್ತೆ ಕಡಲೆ ಸಿಪ್ಪೆ ಇದನ್ನ ಬಳಸ್ತಾ ಇದ್ವಿ. ರಾಗಿ ಹುಲ್ಲು ಬಳಸಿದಾಗ ಏನಾಯ್ತು, 15 ರೂಪಾಯಿವರೆಗೂ ಹೊರಟೋಯ್ತು ಕೆಜಿ. ಸೊ ಅವಾಗ ಏನಾಗುತ್ತೆ, ನಾವು ಅಷ್ಟು ಪ್ರೈಸಸ್ನ ಕೊಟ್ಟು ತಗೊಬಂದು ಹಸುಗೆ ಫೀಡ್ ಮಾಡೋದು ಒಂದು ಕಷ್ಟ. ಎರಡನೇದು ಅದನ್ನ ಚಾಫ್ ಮಾಡೋಕ್ಕೆ ಆಗೋದಿಲ್ಲ, ಅದನ್ನ ಪುಡಿ ಮಾಡೋದು ಬಹಳ ಕಷ್ಟ. TMR ಅಲ್ಲಿ ಮಿಕ್ಸ್ ಮಾಡ್ಬೇಕಂದ್ರೆ ಅದನ್ನ ಪುಡಿ ಮಾಡಬೇಕು, ಅದು ಇನ್ನೊಂದು ಚಾಲೆಂಜಿಂಗ್ ಆಯ್ತು. ಆ ಟೈಮಲ್ಲಿ ನಾವೇನ್ ಮಾಡಿದ್ವಿ, ಇದಕ್ಕೇನಾದ್ರೂ ಪರ್ಯಾಯ ಮಾರ್ಗ ಇದೆಯಾ ಅಂತ ನಾವು ಹುಡುಕ್ದಾಗ ಕಾಫಿ ಹಸ್ಕ್ ಇಸ್ ಪರ್ಯಾಯ ಮಾರ್ಗ. ಇದು ರಾಗಿ ಹುಲ್ಲಿಗೆ ಈಕ್ವಲೆಂಟ್, ರಾಗಿ ಹುಲ್ಲಿಗಿಂತ ಸ್ವಲ್ಪ ಉತ್ಕೃಷ್ಟ ಗುಣಮಟ್ಟದ್ದೇ ಅಂತಾನೆ ಹೇಳ್ಬೋದು. ಸೊ ಇದನ್ನ ನಾವು TMR ಅಲ್ಲಿ ಮಿಕ್ಸ್ ಮಾಡಿದಾಗ ಯೂನಿಫಾರ್ಮ್ ಮಿಕ್ಸಿಂಗ್ ಆಗುತ್ತೆ. ನೀವು ಆಲ್ರೆಡಿ TMR ಮಿಕ್ಸ್ ಮಾಡ್ಬೇಕಾದ್ರೆ ನೋಡಿದ್ರಿ, ತುಂಬಾ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ. ಸೊ ಮಿಕ್ಸಿಂಗ್ ಆಗೋದ್ರಿಂದ ಏನಾಗುತ್ತೆ, ಈ ಸಾಲ್ಯುಬಲ್ ಫೈಬರ್ ಏನ್ ಮಾಡುತ್ತೆ, ಹಸುವಿನ ಹಾಲಿನ ಫ್ಯಾಟ್ನ ಪರ್ಸೆಂಟೇಜ್ನ ಜಾಸ್ತಿ ಮಾಡುತ್ತೆ. ಉದಾಹರಣೆಗೆ ನಮ್ಮಲ್ಲಿ 4% ಫ್ಯಾಟ್ ಬರ್ತಾ ಇದ್ರೆ, ನಮ್ಮ ಫಾರ್ಮ್ ಅಥವಾ ನಿಮ್ಮ ಫಾರ್ಮ್ಗಳಲ್ಲಿ 4% ಫ್ಯಾಟ್ ಬರ್ತಾ ಇದ್ರೆ, ಇದನ್ನ ಒಂದು 2 kg ಅಷ್ಟು ಒಂದು ಹಸುಗೆ ನಾವು ಹಾಕೊಂಡಿದ್ದೆ ಆದ್ರೆ 4.4, 4.5, 4.6 ಈ ರೀತಿ 0.5 ಅಷ್ಟು ಫ್ಯಾಟ್ ಪರ್ಸೆಂಟೇಜು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಫ್ಯಾಟ್ ಪರ್ಸೆಂಟ್ ಜಾಸ್ತಿ ಆದಂಗೆ ನಮಗೆ ಬೇಸ್ ಪ್ರೈಸು ರೇಟು ಜಾಸ್ತಿ ಆಗ್ತಾ ಇರುತ್ತೆ ಡೈರಿಲಿ. ಒಂದು. ಎರಡನೇದು, ಇದು TMR ಅಲ್ಲಿ ಮಿಕ್ಸ್ ಮಾಡಿದಾಗ ನಾನು ಆಗ್ಲೇ ಹೇಳಿದೆ ಅಸಿಡಿಟಿ, ಸೈಲೇಜಲ್ಲಿ ಅಸಿಡಿಟಿ ಜಾಸ್ತಿ ಆಗುತ್ತೆ ಅಂತ. ಇದನ್ನ ಮಿಕ್ಸ್ ಮಾಡಿದಾಗ ಇದು ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ, ಸ್ಟೆಬಿಲೈಸ್ ಮಾಡುತ್ತೆ, ಅಸಿಡಿಕ್ ಇರೋದನ್ನ ಆಲ್ಕಲೈನ್ ಕಡೆಗೆ ತಗೊಂಡ್ಬರುತ್ತೆ. ಹಂಗಾಗಿ ಹೊಟ್ಟೆನ ತಣಿಸುತ್ತೆ ಹಸುಗಳಲ್ಲಿ. ಹಂಗಾಗಿ ಈ ಕಾಫಿ ಹಸ್ಕ್ ಅಂತಕ್ಕಂಥದ್ದು ಡೈರಿ ಫೀಡಲ್ಲಿ ತುಂಬಾ ಇಂಪಾರ್ಟೆಂಟು. ನಮ್ಮ ಲಕ್ಷ್ಮಿ ಡೈರಿ ಇದೆ, ಇದು ಹತ್ತತ್ರ 300 ಟನ್ ಕಾಫಿ ಹಸ್ಕ್ನ ನಾವು ಸ್ಟೋರ್ ಮಾಡಿದ್ದೀವಿ. ಸೊ ಇದನ್ನ ವರ್ಷ 9 ಕಾಲ ನಾವು ಯೂಸ್ ಮಾಡ್ಬೋದು. ಸ್ಟೋರೇಜ್ ಮಾಡ್ಕೋಬೇಕು, ಮಳೆ ನೀರು ಬೀಳಬಾರ್ದು ಅಷ್ಟೇ. ಇದಕ್ಕೆ ಮಳೆ ನೀರು ಬೀಳದ ರೀತಿ ಪ್ರೊಟೆಕ್ಷನ್ ನಾವು ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಬೋದು. ಇದು ಯಾಕಪ್ಪ ಇನ್ನೊಂದು ಎಕನಾಮಿಕಲಿ ಯಾಕೆ ಇದು ವಯಬಲ್ ಅಂತಂದ್ರೆ, ಆಚೆ ಮಾರ್ಕೆಟ್ ಅಲ್ಲಿ ನೀವು ನೋಡೋದಾದ್ರೆ, ಯಾವ್ದಾದ್ರು ಕಾಫಿ ಕ್ಯೂರಿಂಗ್ ಯೂನಿಟ್ ಅಲ್ಲಿ ನೀವು ಹೋಗಿ ತಗೊಳೋದಾದ್ರೆ 5 ರಿಂದ 6 ರೂಪಾಯಿ ಕೆಜಿ ಸಿಗುತ್ತೆ. ಕಡಲೆ ಹೊಟ್ಟೆಗಿಂತ ಉತ್ಕೃಷ್ಟ ಗುಣಮಟ್ಟದ್ದು. ಆಮೇಲೆ ರಾಗಿ ಹುಲ್ಲಿಗಿಂತನೂ ಉತ್ಕೃಷ್ಟ ಮತ್ತೆ ಒಳ್ಳೆ ಪೋಷಕಾಂಶ ಹೊಂದಿರೋದ್ರಿಂದ 6 ರೂಪಾಯಿ ಕೆಜಿ ಅಂತಂದ್ರೆ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಹಸುಗಳ ಹಾಲು ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಹಾಗಾಗಿ ಡೈರಿ ರೈತರಿಗೆ ಇದೊಂದು ವರದಾನನೇ ಅಂತ ಅನ್ಬೋದು. ನಮ್ಮ ಫಾರ್ಮಲ್ಲೇ ಇದನ್ನ ಟ್ರಯಲ್ ಮಾಡಿ ಆಲ್ರೆಡಿ ನಾವು ಬಳಸ್ತಾ ಇದೀವಿ. ಸೊ ಯಾರಾದ್ರೂ ಕಾಫಿ ಹಸ್ಕ್ ಬಳಸಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಬಳಸಬಹುದು, ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಅರ್ಲಿ ಲ್ಯಾಕ್ಟೇಷನ್ ಅಲ್ಲಿ 2 kg ವರೆಗೂ ಬಳಸ್ಬೋದು, ಮಿಡ್ ಲ್ಯಾಕ್ಟೇಷನ್ ಅಲ್ಲಿ 3 kg ವರೆಗೂ ಬಳಸ್ಬೋದು. ಡ್ರೈ ಹಸುಗಳಲ್ಲಿ ಹಾಲು ಬತ್ತಿಸ್ತಿರ್ತಕ್ಕಂಥ ಹಸುಗಳಲ್ಲಿ 4 kg ವರೆಗೂ ಈ ಕಾಫಿ ಹಸ್ಕ್ನ ನಾವು ಬಳಸಬಹುದು. ಅದರಿಂದ ಅಡ್ವಾಂಟೇಜ್ ಹೇಳೋದಾದ್ರೆ, ಒಂದು, ಮಿಲ್ಕ್ ಹಾಕೋದು ಜಾಸ್ತಿ ಆಗುತ್ತೆ ಹಸುಗಳಲ್ಲಿ. ಹಸು ಆರಾಮಾಗಿ ಕುತ್ಕೊಂಡು ಮಿಲ್ಕ್ ಹಾಕ್ತಾ ಇರುತ್ತೆ, ಯಾಕಂದ್ರೆ ಇದು ಒಣ ಅಂಶ ಇರೋದ್ರಿಂದ ಜೀರ್ಣ ಆಗೋದಕ್ಕೆ ಟೈಮ್ ತಗೊಳ್ತಾ ಇರುತ್ತೆ. ಮಿಲ್ಕ್ ಹಾಕೋ ಟೈಮ್ ಜಾಸ್ತಿ ಆಗುತ್ತೆ. ಎಷ್ಟು ಟೈಮ್ ಜಾಸ್ತಿ ಮಿಲ್ಕ್ ಹಾಕುತ್ತೋ ಹಸು, ಹಾಲಿನ ಇಳುವರಿ ಅಷ್ಟೇ ಜಾಸ್ತಿ ಆಗುತ್ತೆ, ಹಾಲಿನ ಗುಣಮಟ್ಟ ಅಷ್ಟೇ ಜಾಸ್ತಿ ಆಗುತ್ತೆ. ಆಲ್ರೆಡಿ ನಾನು ಹೇಳ್ದಂಗೆ ಇದರಲ್ಲಿ ಸಾಲ್ಯುಬಲ್ ಫೈಬರ್ಸ್ ಇರೋದ್ರಿಂದ ನಿಮ್ಮ ಹಾಲಿನ ಫ್ಯಾಟ್ ಪರ್ಸೆಂಟೇಜು ತುಂಬ 0.5 to 0.8% ವರೆಗೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಸುವಿನ ಆರೋಗ್ಯ, ಬಾಡಿ ಕಂಡೀಷನ್ ಸ್ಕೋರು
ಇದೆಲ್ಲದೂ ಇಂಪ್ರೂವ್ ಆಗುತ್ತೆ. ಅಂದ್ರೆ ಯಾವುದೋ ಒಂದೇ ಒಂದು ಇಂಗ್ರೀಡಿಯೆಂಟ್ ಮೇಲೆ ಎಲ್ಲದೂ ಡಿಪೆಂಡ್ ಆಗಿರೋದಿಲ್ಲ. ನಾವು ಎಲ್ಲದನ್ನು ಬ್ಯಾಲೆನ್ಸ್ ಆಗಿ ಕೊಟ್ಟಾಗ ಹಸುವಿನ ಸರ್ವತೋಮುಖ ಬೆಳವಣಿಗೆಗೆ ಇದು ಸಹಾಯಕಾರಿಯಾಗಿರುತ್ತೆ. ಇದು ಕಾಫಿ ಹಸ್ಕು ಬ್ರೌನ್ ಕಲರ್. ಇದನ್ನ TMR ಅಲ್ಲಿ ಮಿಕ್ಸ್ ಮಾಡೋದು ಈಸಿ, ಯಾಕಂದ್ರೆ ಇದೆಲ್ಲ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅದೇ ಸೈಜ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಹಸಿಮೇವು ಅಥವಾ ಸೈಲೇಜ್ ಇದ್ರ ಜೊತೆ ಮಿಕ್ಸ್ ಮಾಡೋದು ಈಸಿ. ಇನ್ನೊಂದು ಏನಾಗುತ್ತೆ ಅಂದ್ರೆ ಸೈಲೇಜ್ ಜೊತೆ ಮಿಕ್ಸ್ ಮಾಡಿದಾಗ ಇದು ಡ್ರೈ ಇರುತ್ತೆ, ಅದರಲ್ಲಿ ಮಾಯಿಶ್ಚರ್ ಅಂಶ ಇರುತ್ತೆ, ಇದು ಹೀರ್ಕೊಂಡು ಇನ್ನೂ ಮೆದುವಾಗುತ್ತೆ. ಈ ಕಾಫಿ ಹಸ್ಕ್ ಅಂತಕ್ಕಂಥದ್ದು ಇನ್ನೂ ಮೆದುವಾಗುತ್ತೆ.